ಮೈಸೂರಿನ ರೆಸ್ಟೋ ಬಾರ್ನಲ್ಲಿ ಭಾರೀ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿ 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಮೈಸೂರಿನ ದಟ್ಗಳ್ಳಿಯಲ್ಲಿರುವಂತಹ ಮಾರಾ ರೆಸ್ಟೋ ಬಾರ್ ಏನಿದೆ ಈ ಒಂದು ಸ್ಥಳದಲ್ಲಿ ಈ ಅಗ್ನಿ ಆಕಸ್ಮಿಕ ಸಂಭವಿಸಿರುವಂಥದ್ದು. ನಾನೀಗ ಅದರ 2ನೇ ಮಹಡಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಹ ಒಂದು ಸ್ಥಳ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ವಿದ್ಯುತ್ ಅವಘಡ ಸಂಭವಿಸಬಹುದು ಎನ್ನಲಾಗ್ತಾ ಇದೆ. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬಂದು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ 2ನೇ ಮಹಡಿಯಲ್ಲಿರುವಂತಹ ಈ ರೆಸ್ಟೋ ಬಾರ್ ಏನಿದೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅತ್ಯಂತ ಇಕ್ಕಟ್ಟಾಗಿ ಕಿರಿದಾದ ಪ್ರದೇಶದಲ್ಲಿ ಮಾಡಿರುವಂಥದ್ದು. ಮತ್ತು ಇಲ್ಲಿ ಡೆಕೋರೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿತ್ತು. ನೀವು ನೋಡ್ತಾ ಇರುವಂಥ ಈ ಸ್ಥಳ ಏನಿದೆ ಇದು ಕಿಚನ್ ಆಗಿದೆ. ಇಲ್ಲಿಂದ ಆ ಭಾಗದವರೆಗೂ ಸಹ ಕಿಚನ್ ಆಗಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಕಾರ್ಮಿಕರು ಅಂದರೆ ಸಾಹಿಲ್ ಮತ್ತು ಪ್ರಕಾಶ್ ಅಂತೇಳಿ ಇವರಿಬ್ಬರೂ ಸಹ ಈ ಒಂದು ಅಗ್ನಿ ಆಕಸ್ಮಿಕದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ 7 ಜನರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮತ್ತು ಈ ಒಂದು ಸ್ಥಳವನ್ನು ನೀವೇನು ನೋಡ್ತಾ ಇದ್ದೀರಾ, ಸೊ ಅಲ್ಲಿ ಟೇಬಲ್ಗಳನ್ನು ಹಾಕಿರುವಂಥದ್ದು. 2ನೇ ಮಹಡಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಒಂದು ರೀತಿಯಾದಂತಹ ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಲಾಗಿತ್ತು. ಇದ್ದಂತಹ ಒಂದು ರೀತಿಯನ್ನು ನೋಡಿ ಹೆಚ್ಚಿನ ಗ್ರಾಹಕರು ಇಲ್ಲಿಗೆ ಬರ್ತಾಯಿದ್ರು. ಸೊ ಈ ಸ್ಥಳದಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು 10x10 ಕಿರಿದಾದ ಸ್ಥಳದಲ್ಲಿ 4 ಟೇಬಲ್ಗಳನ್ನು ಹಾಕಿರುವಂಥದ್ದು. ಮತ್ತು ಇಲ್ಲಿ ಕುಳಿತುಕೊಳ್ಳುವಂಥದ್ದು ಸಾಕಷ್ಟು ಇಕ್ಕಟ್ಟಿನಲ್ಲಿ, ಮತ್ತು ಅವರಿಗೆ ಸರ್ವಿಸ್ ಕೊಡುವಂಥದ್ದು ಸಾಕಷ್ಟು ಕಷ್ಟಕರವಾಗಿತ್ತು. ಮತ್ತು ಮತ್ತೊಂದು ಭಾಗವನ್ನು ಸಹ ನೀವು ನೋಡ್ತಾ ಇದ್ದೀರಾ, ಅಲ್ಲೂ ಸಹ 10x10 ಒಂದು ಜಾಗದಲ್ಲಿ 4 ಟೇಬಲ್ಗಳನ್ನು ಹಾಕಿರುವಂಥದ್ದು. ಮತ್ತು ಅಲ್ಲೂ ಸಹ ಕಿರಿದಾದಂಥ ಸ್ಥಳ. ಮತ್ತು ಈ ಭಾಗದಲ್ಲಿ ನೀವು ನೋಡಿದ್ರೆ ಅಂದರೆ ಆ ಒಂದು ಕೊಠಡಿಯನ್ನು ಸಹ ಅಲ್ಲಿ ಕಟ್ಟಲಾಗಿದೆ. ಅದನ್ನು ಸಹ ಒಂದು ರೀತಿಯಾದಂಥ ಅಲಂಕಾರಿಕವಾಗಿ ಕಟ್ಟಿರುವಂಥದ್ದು. ಮತ್ತು ಇನ್ನೊಂದು ಭಾಗದಲ್ಲಿರುವಂತಹ ಟೇಬಲ್ ಏನಿದೆ ಆ ಟೇಬಲ್ ಅಲ್ಲಿಯೂ ಸಹ ಒಂದು ಚಿಕ್ಕದಾದಂಥ ಪ್ರದೇಶದಲ್ಲಿ ಒಂದು ಟೇಬಲನ್ನು ಇಟ್ಟು 5ರಿಂದ 6 ಚೇರ್ಗಳನ್ನು ಹಾಕಿರುವಂಥದ್ದು. ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ಸಹ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು ಅಲಂಕಾರಿಕವಾಗಿ ಬಳಸಬಹುದಂತಹ ವಸ್ತುಗಳೇನಿವೆ ಅವೆಲ್ಲವೂ ಸುಟ್ಟು ಕರಕಲಾಗಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರುವಂಥದ್ದು ಏನು ಸುಟ್ಟು ಕರಕಲಾಗಿರುವಂಥ ಇದೇನಿದೆ ಹುಲ್ಲನ್ನು ಬಳಸ್ಕೊಂಡು ಅಲಂಕಾರಿಕವಾದಂತಹ ಒಂದು ವಸ್ತುಗಳನ್ನು ತಯಾರು ಮಾಡಿರೋದು. ಇಲ್ಲಿ ಒಂದು ಡೆಕೋರೇಟನ್ನು ಮಾಡಿದರು. ಅದು ಸಹ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಗ್ನಿ ಜ್ವಾಲೆ ವ್ಯಾಪಿಸಲಿಕ್ಕೆ ಸಹಕಾರಿಯಾಯಿತು ಅಂತೇಳಿ. ಹೀಗಾಗಿ ಈ ಒಂದು ಕಿರಿದಾದ ಪ್ರದೇಶದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದ ತಕ್ಷಣ ನೀವೇನು ಸ್ಥಳವನ್ನು ನೋಡ್ತಾ ಇದ್ದೀರಾ, ಒಂದೇ ಒಂದು ಬಾಗಿಲಿರುವಂಥದ್ದು. ಅಂದರೆ ಈ ಒಂದು 2ನೇ ಮಹಡಿಗೆ ಬರಲಿಕ್ಕೆ ಮತ್ತು ವಾಪಸ್ಸು ಹೋಗ್ಲಿಕ್ಕೆ ಆಗುವಂಥದ್ದು ಇದೇ ಒಂದು ಬಾಗಿಲು. ಸೊ ಹೀಗಾಗಿ ಅಗ್ನಿ ಆಕಸ್ಮಿಕ ಸಂಭವಿಸಿದ ಸಂದರ್ಭದಲ್ಲಿ 15ರಿಂದ 20 ಜನ ಅಂದರೆ ಇಲ್ಲಿನ ಉದ್ಯೋಗಿಗಳು ಸೇರಿ ಅಷ್ಟು ಜನ ಇದ್ದರು. ಅವರೆಲ್ಲರೂ ಸಹ ಓಡಿ ಪಾರಾಗುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಇಬ್ಬರು ಮಾತ್ರ ಇಲ್ಲಿ ಸಾವನ್ನಪ್ಪಿದಂತೂ 7 ಜನರಿಗೆ ಆಕಸ್ಮಿಕವಾಗಿ ಅಂದರೆ ಅಗ್ನಿ ಅವಘಡದಲ್ಲಿ ಗಾಯಗಳಾಯಿತು. ಮತ್ತು ಹೊರಭಾಗದಲ್ಲಿ ಬಂದರೆ ನೀವು ನೋಡ್ಬೋದು ಇಲ್ಲಿ ಲಿಫ್ಟ್ ಇದೆ. ಸೊ ಆ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿದ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನು ಲಿಫ್ಟ್ ಸಹ ಕೆಲಸವನ್ನು ನಿರ್ವಹಿಸುವಂಥದ್ದು ನಿಂತೋಗಿತ್ತು. ಸೊ ಅದು ಸಹ ಇಲ್ಲಿ ಸುಟ್ಟು ಕರಕಲಾಗಿರುವಂಥದ್ದು. ಸ್ವಿಚ್ ಬೋರ್ಡ್ ಇರ್ಬೋದು ಮತ್ತು ಎಲ್ಲವೂ ಸಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಹೀಗಾಗಿ ಯಾರೂ ಲಿಫ್ಟನ್ನು ಬಳಸಲಿಕ್ಕೂ ಸಾಧ್ಯವಾಗದೆ ಮೆಟ್ಟಿಲುಗಳ ಮುಖಾಂತರ ತಪ್ಪಿಸ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಸುಟ್ಟ ಗಾಯಗಳಾಗಿದೆ ಅಂತ ಗೊತ್ತಾಗಿದೆ. ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲವಾದರೆ ಇನ್ನೂ ಹೆಚ್ಚಿನ ಅನಾಹುತ ಇಲ್ಲಿ ಸಂಭವಿಸ್ತಾ ಇತ್ತು. ಮತ್ತು ನೀವು ಆ ಒಂದು ಅಗ್ನಿಯ ಜ್ವಾಲೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿತ್ತು ಅಂತ ಹೇಳಿದ್ರೆ 2ನೇ ಮಹಡಿಯಿಂದ 1ನೇ ಮಹಡಿಗೂ ಸಹ ವ್ಯಾಪಿಸುವಂಥ ಎಲ್ಲ ಲಕ್ಷಣಗಳಿತ್ತು. ನೀವು ನೋಡ್ತಾ ಇರ್ಬೋದು 2ನೇ ಮಹಡಿಯ ಮೇಲ್ಛಾವಣಿ ಸಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಸೊ ಹೀಗಾಗಿ ಈ ಕೆಳಭಾಗದಲ್ಲಿ ನಾನು ತೋರಿಸೋದಾದರೆ ಅಂದರೆ ಈ ಒಂದು ಮೆಟ್ಟಿಲುಗಳ ಮುಖಾಂತರವೇ ಎಲ್ಲರೂ ಸಹ ಹೊರಗೆ ಹೋಗುವಂಥ ಕೆಲಸ ಆಗಿದ್ದಂಥದ್ದು. ಇಲ್ಲಿಂದ ತಪ್ಪಿಸ್ಕೊಂಡು ಕೆಳಗೆ ಬರ್ತಾ ಇದ್ದಂಥವ್ರನ್ನ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಈಗ ಮಾಡಿದ್ದಾರೆ. ನಾನೀಗ ಇಲ್ಲಿ 1ನೇ ಮಹಡಿಗೆ ಬಂದಿದ್ದೇನೆ. ಸೊ 1ನೇ ಮಹಡಿ ಅಂದರೆ 2ನೇ ಮಹಡಿಯಲ್ಲಿ ಈ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿದಂಥದ್ದು. ಒಂದು ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲಿ ಬಂದು ಕಾರ್ಯಾಚರಣೆಯನ್ನು ಮಾಡಿಲ್ಲ ಅಂತೇಳಿದರೆ ಇಲ್ಲಿಯವರೆಗೂ ಸಹ ಒಂದು ಬೆಂಕಿಯ ಕೆನ್ನಾಲಿಗಳು ವ್ಯಾಪಿಸಿದ್ವು. ಮತ್ತು ನೀವು ನೋಡ್ತಾ ಇರ್ಬೋದು 1ನೇ ಮಹಡಿಯಲ್ಲೂ ಸಹ ಒಂದು ವ್ಯವಸ್ಥಿತವಾದಂತಹ ರೆಸ್ಟೋ ಬಾರನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಒಂದು ವೇಳೆ ಈ ಒಂದು ಸ್ಥಳಕ್ಕೆ ಅಗ್ನಿ ವ್ಯಾಪಿಸಿದರೆ ಮತ್ತಷ್ಟು ಹೆಚ್ಚಿನ ಅನಾಹುತಗಳು ಸಂಭವಿಸ್ತಾ ಇತ್ತು. ಆದರೆ ಸಕಾಲಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಗ್ನಿ ಬೇರೆ ಕಡೆಗೆ ವ್ಯಾಪಿಸದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರಾಥಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಈ ಅಗ್ನಿ ಆಕಸ್ಮಿಕ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ ಈ ಒಂದು ಅಗ್ನಿ ಆಕಸ್ಮಿಕಕ್ಕೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.